ನೋಡುವುದೇ ಆದ್ರೆ ಈ ಲೊಕೇಶನ್ ಎಲ್ಲ ಬಹಳ ಸುಂದರವಾಗಿದೆ. ನೋಡ್ರಿ ಎಂತ ವಾತಾವರಣವಾಗಿದೆ, ಒಳ್ಳೆ ಕೂಲಾದಂತ ಬಿಸಿಲು, ಕೂಲಾದಂತ ಈ ಗಾಳಿ, ತಂಪಾದಂತ ಏರಿಯಾ ನೋಡ್ರಿ. ಈ ಹುಲ್ಲು ಪಲ್ಲು ಎಲ್ಲ ಎಷ್ಟು ಪ್ರಶಾಂತವಾಗಿ ಬೆಳೆಯಲ್ಪಟ್ಟಿದೆ. ಆದರೆ ಇದು ಬೆಳೆಯುವುದಕ್ಕೆ ಕಾರಣ ಏನು? ಇದು ಯಾವುದಕ್ಕೂ ಅಂಜುತ್ತಾ ಇಲ್ಲ, ಯಾವುದಕ್ಕೂ ಭಯ ಪಡ್ತಾ ಇಲ್ಲ. ತನ್ನ ಇಷ್ಟಕ್ಕೆ ಬಂದ ಹಾಗೆ ಅದು ಬೆಳೆದು ಅದು ಪರಲೋಕವನ್ನೇ, ಈ ಹಸಿರಾದಂತ ಹುಲ್ಲು ಗಿಡ ಎಲ್ಲ ಹೇಗೆ ಪರಲೋಕವನ್ನು ನೋಡ್ತದೋ ಅದೇ ರೀತಿಯಾಗಿನೇ ನಾನು ನೀನು ಸಂತೋಷದಿಂದಲೇ ಆ ಪರಲೋಕ ರಾಜ್ಯವನ್ನು ಸೇರಬೇಕು. ಆ ಪರಲೋಕ ರಾಜ್ಯದಲ್ಲಿ ನಾನು ನೀನು ಇರಬೇಕು ಎಂಬುದಕ್ಕೋಸ್ಕರವಾಗಿ ಈ ಲೋಕದಲ್ಲಿ ನಾವು ಸಂತೋಷ ಭರಿತರಾಗಿ ಇರಬೇಕಾದ್ರೆ, ಸಂತೋಷದಿಂದ ಇರಬೇಕಾದ್ರೆ ಒಂದೇ ಒಂದು ಕಾರ್ಯ, ಆ ಸೃಷ್ಟಿಕರ್ತನಾದಂತ ದೇವರು ಹೇಳಿದಂತ ರೀತಿಯಲ್ಲಿ ನಾವು ಅನ್ಯರಾಗಿ ಇರದೆ, ಪರದೇಶಿಗಳಾಗಿರದೆ, ಒಂದೇ ಸಂಸ್ಥಾನದವರಾಗಿ, ಒಂದೇ ದೇವರಿಗೆ ಹುಟ್ಟಿದಂತ ಮಕ್ಕಳಾಗಿ, ಒಂದೇ ಮನೆತನದವರಾಗಿ, ಒಂದೇ ಕುಟುಂಬವನ್ನಾಗಿ ನಾನು ನೀನು ಕಾಣಲ್ಪಡಬೇಕಾದ